ಹೇಗಿತ್ತು ನಿಮ್ಮ ಬಾಲ್ಯದ ಜೀವನಗಳು? ನಿಜ ಹೇಳ್ಬೇಕಂದ್ರೆ ನಾವು ಬಾಗ್ಮಳ್ಳ ಬಿಟ್ಟು ಹೊರಗಿನ ಪ್ರಪಂಚವನ್ನೇ ನೋಡಿರ್ಲಿಲ್ಲ ತುಂಬಾ ವರ್ಷಗಳ ಕಾಲ. ಮಡಿಕೇರಿ ತರ ಒಂದು ಟೌನ್ ಇದೆಯಲ್ವಾ, ಇಲ್ಲೂ ಈ ತರ ಎಲ್ಲ ಜನ ಇದ್ದಾರಲ್ಲ. 100 out of 100 ತೆಗೆಯುವಾಗ ನಿಮ್ಮನ್ನ ತುಳಿಬೇಕಂತ ನಿಮಗೆ ನಿಮ್ಮ ಗುರುವೇ ಒಂದು ಮಾರ್ಕ್ ಪರ್ಪಸ್ಫುಲಿ ಕಮ್ಮಿ ಮಾಡಿದಾಗ ಅದು ಹರ್ಟ್ ಆಗುತ್ತೆ. ನನ್ನ ಮೊದಲ ಪುಸ್ತಕ ಕವನ ಸಂಕಲನ. ಹುಡುಗರ ಬಗ್ಗೆ ಪ್ರೀತಿ ಆಗ್ತದೆ, ಸೆಳೆತಗಳು ಯಾವುದು ಕೈ ಸಿಗ್ಲಿಲ್ಲ. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಮೇಲಿಂದ ದೊಡ್ಡ ಮಟ್ಟದ ಒತ್ತಡ ಇರುತ್ತೆ, ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಪ್ರೆಷರ್ ಇದೆ, ಇಲ್ಲ ಅಂತ ಹೇಳೋದು. ರಾಜಕಾರಣಿಗಳ ಒತ್ತಡ ಇರುತ್ತೆ, ಜನ. ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಅವರು ಒಂದು ನಾಣ್ಯದ ಎರಡು ಮುಖಗಳಂತೆ. ಅವರು ಏನೋ ಒಂದು ಮಾಡ್ಬೇಕು ಅಂತ ಇರ್ತಾರೆ, ನಮಗೆ ಅವರು ಹೇಳುವ ಗೈಡ್ಲೈನ್ ನಮ್ಮನ್ನ ಬಿಡ್ತಾ ಇರೋದು. 3 ವರ್ಷದ ಮಗಳಿದ್ದಾಳೆ, ನನಗೆ ಅಚೀವ್ಮೆಂಟ್, ಅವಳಿಗೆ ಪನಿಷ್ಮೆಂಟ್ ಅಂತ ಹೇಳಿ. ಆದ್ರೆ ಎಷ್ಟಿದ್ರು ತಾಯಿ ಜೊತೆ ಬೆಳೆಯುವ ಏಜ್ ಇದ್ರೆ, ಅವಳು 1 ವರ್ಷದಿಂದ 2 ವರ್ಷದವರೆಗೂ ನಾನು ನನ್ನ ಕಚೇರಿಯಲ್ಲೇ ಅವಳನ್ನ ಸಾಕಿದ್ದು. ಅಲ್ಲಿ ಚಾಪೆ ಹಾಸಿ, ಅಲ್ಲೇ ಕಂಬಳೆ ಹಾಸಿ ಮಲಗಿಸಿ, ಅಲ್ಲೇ ಊಟ ಕೊಟ್ಟು ಅಲ್ಲೇ ಸಾಕಿದ್ದು ನಾನು ಅವಳನ್ನ. ನಾನು ಹುಟ್ಟಿದಾಗ 2ನೇದು ಹೆಣ್ಣು, ನನ್ನನ್ನು ಯಾರು ನೋಡ್ಲಿಕ್ಕೆ ಬಂದಿಲ್ಲ. ಹೆಣ್ಮಕ್ಳು ಅಂತ ಯಾಕೆ ಟೀಸ್ ಮಾಡ್ತೀರಿ, ಯಾಕೆ